ಮೇಡಮ್, ಈ ಥರದ್ದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ನಾನು ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನಾನು ಅಟೆಂಡ್ ಮಾಡ್ತಾ ಇದ್ದೇನೆ. ಮೇಡಮ್, ಮೊದಲ ಬಾರಿಗೆ ನನಗೆ ಕೇಳಿದಾಗ ನನಗೆ ಸ್ವಲ್ಪ ಇದ್ರ ಬಗ್ಗೆ ಇದು ನಿಜವಾಗ್ಲೂ ಸುಧಾರಕರು ಅಥವಾ ಬೇರೆ ಯಾವುದಾದ್ರೂ ಶಬ್ದ ಇರ್ಬೋದಾ ಅಂತ ಹೇಳಿ ಆಮೇಲೆ ಕನ್ಫರ್ಮ್ ಮಾಡಿಕೊಂಡೆ, ಸುಧಾರಕರು ಅಂತ ಹೇಳಿ ವಿಶಿಷ್ಟವಾಗಿ ಇದನ್ನ ತೊಗೊಂಡು ಬಂದಿದ್ದೀರಾ. ಯಾಕಂತಂದರೆ ಇದು ಯಾವುದೇ ರೀತಿಯಾದಂಥ ಒಂದು ವೇದಿಕೆ ಮೇಲೆ ಭಾಷಣ ಬಿಗಿಯುವಂಥ ಕಾರ್ಯಕ್ರಮ ಅಲ್ಲವೇ ಅಲ್ಲ. ಇಲ್ಲಿ ಬರುವಂಥ ಎಲ್ಲ ಸುಧಾರಕರು ಬರ್ತಾ ಇದ್ದಾರೆ, ತಮ್ಮ ಪರಿಚಯವನ್ನು ಹೇಳ್ಕೊಳ್ತಾ ಇದ್ದಾರೆ, ಅವರ ಏನು ಹಳೆ ಏನು ಗೆಳೆಯರನ್ನು ಭೇಟಿ ಆಗ್ತಾ ಇದ್ದಾರೆ. ಇದು ಒಂಥರ ಮೋರ್ ಕೈಂಡ್ ಆಫ್ ಈ ಒಂಥರ ಕನ್ನಡದ ಹಬ್ಬ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ನಮ್ಮ ಹಳದಿ ಕೆಂಪು ಪಸರಿಸಿದೆ, ಬಂದವರೆಲ್ಲರೂ ನೀವು ಹೇಗಿದ್ದೀರಿ ಅಂತ ಹೇಳಿ. ಸೊ ಹೀಗಾಗಿ ಕನ್ನಡವನ್ನು ಉಳಿಸುವಂಥ ಮತ್ತು ಬೆಳೆಸುವಂಥ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಒಂಥರ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀರಿ. ಒಳಗಡೆ ಹಂಸಲೇಖ ಸರು, ಅವ್ರು ನಮ್ಮ ನಾದಬ್ರಹ್ಮನೇ. ಸೊ ಅವ್ರನ್ನೂ ಕೂಡ ನಾವು ಕೇಳುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತು. ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರಿ. ಯಾಕಂದರೆ ಇವತ್ತಿನ ದಿವಸ ನಾವು ಕನ್ನಡವನ್ನು ಕ್ಷೀಣಿಸೋದನ್ನು ಕಾಣ್ತಾ ಇದ್ದೇವೆ. ಸೊ ನಾವು ವಯಸ್ಕರಾಗಿ ನಾವು ಈ ಭೂಮಿಯಿಂದ ಹೋಗೋ ಕಾಲದಲ್ಲಿ ನಮ್ಮ ಕಿವಿಯಲ್ಲಿ ಕನ್ನಡ ಕೇಳೋಕ್ಕಾದರೂ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಆದರೂ ಕೂಡ ಇಂಥ ಕಾರ್ಯಕ್ರಮಗಳಿಂದ ನಾವು ಕನ್ನಡವನ್ನು ಖಂಡಿತವಾಗಿ ಉಳಿಸ್ಕೊಳ್ಬೋದಂತ ನನ್ನ ನಂಬಿಕೆ ಇದೆ. ಎಲ್ಲ ನಿಮ್ಮ ಸಹೋದ್ಯೋಗಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಿ. ಇವತ್ತೇನಾಗಿದೆ ಅಂತಂದರೆ ಮೇಡಮ್, ನಾವು ಕನ್ನಡವನ್ನು ಕೇವಲ ಶಾಲೆಯಲ್ಲಿ ಪಾಠ ಮಾಡೋದ್ರಿಂದ, ಪಠ್ಯಪುಸ್ತಕವನ್ನು ಓದಿಸೋದ್ರಿಂದ ಅಥವಾ ಕನ್ನಡ ಮಾಧ್ಯಮವನ್ನು ಎಲ್ಲ ಶಾಲೆಯಲ್ಲಿ ಕಡ್ಡಾಯ ಮಾಡೋದ್ರಿಂದ ಮಾತ್ರ ನಮ್ಮ ಕನ್ನಡವನ್ನು ಉಳಿಸೋಕ್ಕಾಗೋದಿಲ್ಲ. ಇವತ್ತು ನಮ್ಮದೇನು ವ್ಯಾವಹಾರಿಕ ಕನ್ನಡ ಏನಿದೆ ಅದರಿಂದನೇ ಉಳಿಬೇಕು. ಇವತ್ತು ನಮ್ಮ ವ್ಯಾಕರಣ ಬೆಳೀತಾ ಇಲ್ಲ ಮೇಡಮ್, ನಮ್ಮ ಶಬ್ದ ಸಂಗ್ರಹವನ್ನು ಬೆಳೀತಾ ಇಲ್ಲ. ಒಂದು ವೇಳೆ ವ್ಯಾಕರಣ ಮತ್ತು ಶಬ್ದ ಸಂಗ್ರಹ ಬೆಳೀಲಿಲ್ಲ ಅಂತಂತಂದರೆ ಈಗ ಸಂಸ್ಕೃತ ಹೇಗೆ ಒಂದು ಮೃತ ಭಾಷೆ ಆಗ್ತಾ ಇದೆ, ಆ ರೀತಿಯಾಗಿ ಕನ್ನಡವೂ ಕೂಡ ಒಂದು ಮೃತ ಭಾಷೆ ಆಗುತ್ತೆ. ಇವತ್ತು ನಾವು ಎಲ್ಲೆಲ್ಲಿ ಕನ್ನಡ ಶಬ್ದಗಳು ಕಾಣಿಸುತ್ತೆ ಅಲ್ಲಲ್ಲಿ ಏನಂತಂದರೆ ಅದರ ಸರಿಯಾದ ಬಳಕೆಯನ್ನು ಅದು ಸರಿ ಇದೆಯಲ್ಲ ಅಂತ ನಾವು ನೋಡಬೇಕು. ಇವತ್ತು ನಾವು ರೋಡಲ್ಲಿ ಹೋಗಬೇಕಾದ್ರೆ 10 ಕನ್ನಡ ಬೋರ್ಡ್ಗಳಲ್ಲಿ ಒಂದು 15ರಿಂದ 20 ತಪ್ಪುಗಳನ್ನು ನಾವು ಕಂಡುಹಿಡಿಬೋದು. ಎಲ್ಲೆಲ್ಲಿ ಮಾಧ್ಯಮದವರು ಅದನ್ನು ಎತ್ತಿ ತೋರಿಸಿ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸೊ ಅಲ್ಲಿ ಡೆಫಿನೆಟ್ ಆಗಿ ನಮ್ಮ ಕನ್ನಡ ಏನಂತಂದರೆ ಸದ್ಬಳಕೆ ಆಗುತ್ತೆ, ಸರಿಯಾದಂತಹ ಬಳಕೆ ಆಗುತ್ತೆ. ಆಮೇಲೆ ನಮ್ಮ ಕನ್ನಡ ಮತ್ತು ವಾರ್ತಾ ಇಲಾಖೆ ಇದೆ, ಅವರು ಕೂಡ ಇದರ ಬಗ್ಗೆ ಒಂದು ಹೆಜ್ಜೆಯನ್ನು ತಗೊಳ್ಬೇಕು. ಇದು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಏನಂತಂದರೆ ನಾವು ಬರೀ ಸೂಚನೆಗಳನ್ನು, ನಡಾವಳಿಗಳನ್ನು ಕೊಡ್ತೇವೆ, ಆದರೆ ಅವರ ಸಹಾಯದಿಂದ ನಮ್ಮ ವಿಧಾನಸಭೆಯಲ್ಲಿ ಇದಕ್ಕೆ ಸೂಕ್ತವಾದಂತಹ ಮಸೂದೆ ಮಂಡನೆಯಾಗಿ ಮತ್ತು ಅದು ಒಂದು ಕಾನೂನಾಗಿ ಬರಬೇಕು. ಎಲ್ಲೆಲ್ಲಿ ಕನ್ನಡವನ್ನು ತಪ್ಪಾಗಿ ಬಳಕೆ ಆಗ್ತಾ ಇದೆ ಅಲ್ಲಿ ದಂಡವನ್ನು ವಿಧಿಸಿ ಅಥವಾ ಅದನ್ನು ಸರಿಪಡಿಸಲಿಕ್ಕೆ ವಿಧಿವಿಧಾನಗಳನ್ನು ಸೂಚಿಸಿ ನಾವು ಒಂದು ಕಾಯ್ದೆಯನ್ನು ತಂದರೆ ಕನ್ನಡ ಡೆಫಿನೆಟ್ ಆಗಿ ನಮ್ಮಲ್ಲಿ ಉಳಿಯುತ್ತೆ. ಇಲ್ಲ, ನೀವು ಅದನ್ನ ತಲುಪಿಸಿದ್ರೆ ತುಂಬ. ಯಾಕಂತಂದರೆ ಇದು ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹಲವಾರು ಕಡೆಗಳಲ್ಲಿ ಮಾತಾಡ್ಬೋದು, ಇವತ್ತು ವೇದಿಕೆ ಸಿಕ್ಕಿದೆ. ಸೊ ಇದು ಏನಾದರೂ ಕೇಳಿಸ್ಕೊಂಡು ನಮ್ಮಲ್ಲಿ ಸುಧಾರಣೆ ಆಗೋದಾಯಿತು ಅಂತಂದರೆ ನನಗೆ ಕನ್ನಡ ಕೊಟ್ಟಿರುವಂತಹ ಒಂದು ಪ್ರೀತಿ ಅಥವಾ ಸನ್ಮಾನ ಅಥವಾ ಒಂದು ಸ್ಥಾನಮಾನ ಅನ್ನೋದೇನಿದೆ ಅದಕ್ಕೆ ನಾನು ಒಂದು ಅಳಿಲು ಸೇವೆ ಅಂತ ಅಂದ್ಕೊಂಡು ಈ ಒಂದು ನನ್ನ ಸೂಚನೆಯನ್ನು ಅಥವಾ ಒಂದು ಸಲಹೆಯನ್ನು ನಿಮಗೆ ನೀಡ್ತಾ ಇದ್ದೇನೆ. ತುಂಬ ಧನ್ಯವಾದಗಳು. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.